पति ब्रह्मचारी ಅಯ್ಯೋ ಉಡುಪಿ ಶ್ರೀಕೃಷ್ಣ. ಸೂರಜ್, ನೀನ್ ಇವಳ ಜೊತೆಗೆ ಇಲ್ಲೇನ್ ಮಾಡ್ತಿದ್ಯಾ? ಅದು ನಾನು ಏನ್ ನೋಡಕ್ ಬಂದೆ ಅಂದ್ರೆ ತಾಯಮ್ಮ, ಅದು ಸರಿ ಕೆಲಸ ಮಾಡ್ತಿದ್ಯಾ ಇಲ್ವೋ, ಬೇರೆ ಏನಾದ್ರು ತೊಂದರೆ ಕೊಟ್ಟಿದ್ದೀನೋ ನೋಡಕ್ ಬಂದೆ. ಬೆಳಗ್ಗೆಯಿಂದ ತುಂಬಾ ಕಷ್ಟ ಕೊಟ್ಲಲ್ವಾ ಅವಳು? ಉಡುಪಿ ಶ್ರೀಕೃಷ್ಣನ್ ಮೇಲಾಣೆ, ಇನ್ನೇನಾದ್ರೂ ಹಾಳ್ ಮಾಡ್ಬೇಕಲ್ಲ ಇವಳು. ಅವಾಗ ತೋರಿಸ್ತೀನಿ ಇವಳಿಗೆ. ಹಾ ಹೋಗ್ಲಿ, ನನ್ ಗಂಟ್ಲು ಒಣಗ್ತಿತ್ತು, ಅದಕ್ಕೆ ನೀರ್ ತಗೊಂಬರಕ್ ಹೋಗ್ತಿದ್ದೆ. ಬನ್ನಿ ಎಲ್ಲಿಗೆ? ಬನ್ನಿ, ಬಂದ್ರೆ ತಾನೇ ಗೊತ್ತಾಗದ್ ನಿಮ್ಗೆ. ಆದ್ರೆ ಸರ್ಲಾ ಆಂಟಿ ಕಿಚನ್ ಅಲ್ಲಿ ತುಂಬಾ ಕೆಲಸ ಇದೆ. ಕಿಚನ್ ಎಲ್ಲ ಹಾಳಾಗಿದೆ. ತಾಯಮ್ಮ ನೋಡ್ಬಿಟ್ರಂತೂ ಈಶಾನ ಸಾಯಿಸೇ ಬಿಡ್ತಾಳೆ. ತಾಯಮ್ಮ, ನೀನ್ ಕಿಚನ್ ಕಡೆ ಹೋಗ್ಬಾರ್ದು. ಯಾಕೆ? ನಿನ್ ಕಾಲಿಗೆ ಏಟಾಗಿದೆ ಅಲ್ವಾ, ನೀನ್ ನಡ್ಕೊಂಡು ಹೋದ್ರೆ ಕಾಲೇನಾದ್ರೂ ನೋವು ಬರ್ಬೋದು ಅಂತ. ನಿನ್ಗೇನಾದ್ರೂ ಬೇಕಂದ್ರೆ ನಾನ್ ತಂದು ಕೊಡ್ತೀನಿ, ನೀನ್ ಆರಾಮಾಗಿ ರೆಸ್ಟ್ ತಗೋ. ಈಗಲೇ ತಗೊಂಡ್ ಬರ್ತೀನಿ. ಈಗಲೇ ತಗೊಂಡ್ಬಂದೆ. ತಗೋ ನೀರು ಕುಡಿ. ತಗೋ ಕುಡಿ. ಓಕೆನಾ? ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಚಿನ್ನದಂತ ಮಗ ಸಿಕ್ಕಿದಾನೆ ನನಗೆ. ಆದ್ರೆ ಕರ್ಮಕಾಂಡ ಇವನ್ ಜೀವನದಲ್ಲಿ ಇವಳು ಹೇಗೆ ಬಂದೋ ಗೊತ್ತಿಲ್ಲ. ಏನಾಯ್ತು? ಗಾಯ. ಅದು ಗಾಯ ಆಗಿರೋ ಜಾಗದಲ್ಲಿ ಮೆಣಸಿನ್ಕಾಯಿ ತಾಕ್ತು. ನಾನು ಬ್ಯಾಂಡೇಡ್ ತಗೊಂಡ್ಬರ್ತೀನಿ. ಓಕೆ? ತಗೊಳ್ಳಿ. ನಿಜವಾಗ್ಲೂ ಈ ಫ್ರೆಂಡ್ಶಿಪ್, ಈ ಸಂಬಂಧ ಹೇಗೋ ಒಂದು ಮ್ಯಾನೇಜ್ ಮಾಡಿದ್ವಿ. ಥ್ಯಾಂಕ್ ಯು. ಈಶಾ ಅವ್ರೆ, ಏನ್ ಮಾಡ್ತಾ ಇದೀರ ನೀವು ಪ್ಲೀಸ್ ಮೇಲ್ ಮಲ್ಕೊಳ್ಳಿ. ನಿಮ್ಗೆ ಅಭ್ಯಾಸ ಇಲ್ವಲ್ಲ, ನಾನು ಕೆಳಗಡೆ ಮಲ್ಕೋತೀನಿ. ಪರವಾಗಿಲ್ಲ, ನಾನು ಕೆಳಗೆ ಮಲ್ಕೋತೀನಿ. ಅಲ್ಲ, ಹೇಳ್ತಾ ಇದೀನಲ್ಲ, ಪ್ಲೀಸ್ ನೀವು ಮೇಲ್ ಮಲ್ಕೊಳ್ಳಿ, ನಾನು ಕೆಳಗೆ ಅಯ್ಯೋ, ಮಲ್ಕೋತೀನಿ. ನಾನು ಹೇಳ್ದೆ ಅಲ್ವಾ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ. ಕೆಳಗಡೆ ಮಲ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಒಂದು ಐಡಿಯಾ ಇದೆ ನನ್ನ ಹತ್ರ. ಏನು? ವೇಟ್. तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी, कैसी है ये दास्ता ये ಪ್ರಭು, ನಿನಗಂತೂ ಗೊತ್ತೇ ಇದೆ ನಾನು ಬ್ರಹ್ಮಚಾರಿ. ಮತ್ತೆ ಈ ನಿನ್ ಗಂಟೆ ನನ್ನ ಎಚ್ಚರಿಸ್ತಾ ಇರುತ್ತೆ.
ವಾ, ಒಪ್ಕೊಳ್ಳೇಬೇಕು. ನಿಮಗ್ ತುಂಬಾ ಬುದ್ಧಿ ಇದೆ. ತುಂಬಾನೇ ಇದೆ. ಕೆಲ್ಸ ಇನ್ನೂ ಬಾಕಿ ಇದೆ. अजब है कहानी, गजब है फसाना, ಗುಡ್ ನೈಟ್. है रिश्ता ये कैसा, ಗುಡ್ ನೈಟ್. न जाना, अलग है मिजाज एक दूजे से बिल्कुल, पर चल रहा कारवां, ये कारवां. ಹಲೋ. ಹಾ ಸೂರಜಣ್ಣ, ನೀನ್ ಸರಿಯಾಗಿ ಹೇಳ್ದೆ. ಸಾಮಾನ್ಯವಾಗಿ ಮಾಡೋಕ್ಕಾಗ್ದಿರೋ ಎಲ್ಲ ಕೆಲಸಗಳನ್ನು ಒಬ್ಬ ಫ್ರೆಂಡ್ ಆಗಿ ಮಾಡಬಹುದು ಅಂತ ನೀನ್ ಹೇಳಿದ್ಯಲ್ಲ. ಆ ಟೆಕ್ನಿಕ್ ಯೂಸ್ ಮಾಡಿದ್ಮೇಲೆ ಅವ್ಳು ಮಾತಾಡಿದ್ಲು. ಥ್ಯಾಂಕ್ಸ್ ಕೂಡ ಹೇಳಿದ್ಲು. ಗುಡ್ ನೈಟ್ ಕೂಡ ಹೇಳಿದ್ಲು. ಇವಾಗ ಓ ಬ್ರಹ್ಮಚಾರಿ, ಮೊದಲನೇ ದಿನಕ್ಕೆ ಫ್ರೆಂಡ್ಶಿಪ್ಪಾ? ಸೂಪರು ಅಣ್ಣ. ಕೇಳಿ, ಈ ಫ್ರೆಂಡ್ಶಿಪ್ಪೇ ಮುಂದಿನ ಎಲ್ಲಾ ಬಾಗಿಲನ್ನು ಓಪನ್ ಮಾಡುತ್ತೆ. ಈಗ ಇಶಾನ ಈಸಿಯಾಗಿ ಯಜಮಾನ್ ಹತ್ರ ಕಳಿಸ್ಬಹುದಲ್ವಾ? ಆರಾಮಾಗಿ ಅವ್ರನ್ನ ರಪ್ಪರ್ ಮನೆಗೆ ಕಳಿಸ್ಬೋದು. ಇದು ಬಂಟಿದ್ ಗ್ಯಾರಂಟಿ. ಬಾಯ್. ಏನೋ ಅಲಾರಂ ಹೊಡೆದ ತಕ್ಷಣ ಎದ್ದೋಳೋ ತರ ಈ ಮಹಾರಾಣಿ ದೊಡ್ಡದಾಗ ಅಲಾರಂ ಬೇರೆ ಇಟ್ಕೊಂಡ್ಲು. ಈ ಅಲಾರಂ ತಲೆ ಕೆಡಿಸ್ತಾ ಇದೆ. ಅಯ್ಯೋ, ನಿಲ್ಸು ನಿಲ್ಸು. ಯಾಕೆ ಈ ತರ ಗಂಟೆ ಹೊಡಿತಾ ಇದ್ಯಾ? ನಾನೇನು ಹೊಡಿತಾ ಇಲ್ಲ. ಆ ಅಲಾರಂ ಆಗ್ಲಿಂದ ಹೊಡ್ಕೋತಾ ಇದೆ. ಎಷ್ಟೊತ್ತಿಂದ ಹೊಡ್ಕೋತಾ ಇದೆ, ಕೇಳಿಸ್ತಾ ಇಲ್ವಾ? ಓ ಗಾಡ್, ನಾನು 7:30ಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ. ನಾನು ಹೋಗ್ಬೇಕು, ಲೇಟ್ ಆಯ್ತು. ಯಾವ್ದಕ್ ಲೇಟ್ ಆಗ್ತಾ ಇದೆ? ಯಾವ ತರ ಸ್ಟಾರ್ಟ್ ಮಾಡ್ಬೇಕು ನಾನು? ಮೊದಲು ಈ ತರ ಗುಂಡಕ್ ಮಾಡ್ಕೊಬೇಕು, ಹಿಟ್ಟಿಗೆ ಹತ್ಕೋಬೇಕು, ಆಮೇಲೆ ಈ ತರ ಲಟ್ಟಿಸ್ಬೇಕು, ಆಮೇಲೆ ಚಿಮಟದಿಂದ ಹಿಂದೆ ಮುಂದೆ ಬೇಯಿಸ್ಕೋಬೇಕು. ಚೆನ್ನಾಗಿ ಬಂತು ತಾನೆ? ಅಣ್ಣ ಅಣ್ಣ, ಆಚೆ ಅಲ್ಲ, ಒಳಗೆ. ಏನ್ ಹೇಳ್ತಾ ಇದ್ಯಾ? ಅಯ್ಯೋ ಒಳಗೆ ಪ್ಲೀಸ್. ಅಯ್ಯೋ ಅತ್ಗೆ, ಫ್ರೆಂಡ್ಶಿಪ್ಪು ಪ್ಲೀಸ್ ಪ್ಲೀಸ್. ನಾನು ಹೇಗೆ? ತಾಯಮ್ಮ ಎಲ್ಲಿ ಹೋದ್ರು? ತಾಯಮ್ಮ ರಿಯಾ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆದ್ರೆ ಅವ್ರು ಬರೋದಕ್ ಮುಂಚೆ ನಾನು ಇಲ್ಲಿ ಚಪಾತಿ ಮಾಡ್ಬೇಕಿತ್ತು. ಆದ್ರೆ ನಂಗೆ ಹಿಟ್ ಕಲ್ಸಕ್ಕೆ ಬರ್ತಿಲ್ಲ. ನಿನ್ ಹತ್ತು ಮಾತ್ರಕ್ಕೆ ಹಿಟ್ಟು ಕಲ್ಸಾಗಲ್ಲ, ಚಪಾತಿ ರೆಡಿ ಆಗಲ್ಲ. ಮೊದಲು ನನ್ನ ಮಾತು ಕೇಳಿ ಈ ಅಳೋದನ್ನ ನಿಲ್ಸಿ, ಅದಾದ್ಮೇಲೆ ನಾನು ಚಪಾತಿ ಹೇಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈ ಹುಡುಗಿ ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಎಲ್ಲಾ ಕೆಲ್ಸಾನು ನನ್ ಕೈಲೇ ಮಾಡಿಸ್ತಾರೆ. ಇದು ಮಾಡು, ಅದ್ ಮಾಡು. ಎರಡು ಪ್ಲೇಟ್ ಪಾಸ್ತಾ. ಸೂರಜ್ ಪಾಸ್ತಾ ತಿನ್ನಕ್ ಯಾರ ಜೊತೆ ಹೋಗಿದ್ದ? ಆ ಇನ್ನೊಂದ್ ಪ್ಲೇಟು ಆ ಮಹಾರಾಣಿಗಲ್ಲ ತಾನೆ?
ಮೊದಲು ಹಸಿಟ್ಟಿಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಹಾಕೊಂಡ್ವಾ? ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬೇಕು. ಅದಾದ್ಮೇಲೆ ಇದನ್ನ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಈಗ ಫುಟ್ಬಾಲ್ ಹಾಗೆ ಚಪಾತಿ ಹಿಟ್ಟು ರೆಡಿ ಆಗಿರುತ್ತೆ. ಈ ಫುಟ್ಬಾಲ್ ಇಂದ ಸ್ವಲ್ಪ ತಗೊಂಡು ಅದ್ರಲ್ಲಿ ಮಾಡಬೇಕಾಗಿರೋದೆ ಈ ಪುಟ್ಟದಾಗಿರೋ ಬಾಲ್. ಅದಾದ್ಮೇಲೆ ನಾವು ಆ ಚಪಾತಿ ಮಣೆ ತಗೊಳ್ಳಿ. ಹಾ, ಹಿಟ್ಟನ್ನ ಇದ್ರ ಮೇಲೆ ಹಾಕಿ ಹೀಗೆ ಪ್ರೆಸ್ ಮಾಡಬೇಕು. ಹೀಗೆ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಇವಾಗ ಗ್ಯಾಸ್ ಆನ್ ಮಾಡಬೇಕು. ಈಗ ನಮಗ್ ಬೇಕಾಗಿರೋ ರುಚಿಯಾಗಿರೋ ಚಪಾತಿ ರೆಡಿ ಆಯ್ತು. ವಾ, ಥ್ಯಾಂಕ್ ಯು. ನೀನ್ ತುಂಬಾ ಒಳ್ಳೆ ಟೀಚರ್. ಇದೇ ಒಳ್ಳೆ ಸಮಯ, ಮನ್ಸಿರೋ ಮಾತನ್ನ ಹೇಳ್ಬಿಡ್ಬೇಕು. ನೋಡಿದ್ರೆ ಅವ್ರೆ, ನಾವು ಕರೆಕ್ಟ್ ಪ್ರಮಾಣದಲ್ಲಿ ನೀರ್ ಹಾಕಿ ಕಲಸಿದ್ದಕ್ಕೆ ಹಿಟ್ ರೆಡಿ ಆಯ್ತು. ಚಪಾತಿ ಹಾಗೆ ಪರ್ಫೆಕ್ಟ್ ರೆಡಿ ಆಗ್ತಿದೆ. ಅದೇ ತರ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಬಾಂಡಿಂಗ್ ಇದ್ರೇನೆ ಸರಿ ಹೋಗೋದು. ಆ ಬಾಂಡಿಂಗ್ ಇಲ್ಲ ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಟ್ರೈ ಮಾಡಿ, ಆ ರಿಲೇಶನ್ಶಿಪ್ ಸರಿ ಹೋಗಲ್ಲ. ನನ್ನ ಮನೆ ಮತ್ತೆ ನಿಮ್ ಲೈಫ್ ಸ್ಟೈಲ್ ಮಧ್ಯೆ ಯಾವುದು ಹೊಂದಾಣಿಕೆ ಆಗಲ್ಲ. ತಾಯಮ್ಮ ನಿಮ್ಮನ್ನ ಇಷ್ಟಪಡೋದಿಲ್ಲ, ಇಷ್ಟಪಡೋದಕ್ಕೂ ಆಗಲ್ಲ. ನೀವು ಎಷ್ಟಾದ್ರೂ ಕಷ್ಟಪಡಿ, ಎಷ್ಟಾದ್ರೂ ಪ್ರಯತ್ನ ಪಡಿ, ಅದು ಯಾವುದಕ್ಕೂ ಯಾವ ಅರ್ಥನೂ ಇರಲ್ಲ. ಯಾಕಂದ್ರೆ ಈ ಜಾಗ ಇದೆಯಲ್ಲ, ಇದು ನಿಮ್ಮಂತವ್ರಿಗೆ ಸರಿ ಹೋಗೋದಿಲ್ಲ. ಹಾಗಾಗಿ ಫ್ರೆಂಡ್ ಅನ್ನೋ ಸಲಿಗೆಯಿಂದ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನೀವು ನಿಮ್ಮ ಮನೆಗೆ ಹೊರಟೋಗಿ, ಯಜಮಾನ್ರ ಜೊತೆ ನಾನು ಮಾತಾಡ್ತೀನಿ ಅಷ್ಟೇ. ಇದನ್ನೇ ಹೇಳ್ಬೇಕಂತ ಇದ್ದಿದ್ದು. ಸ್ನೇಹಿತ ಕಷ್ಟದಲ್ಲಿ ಸಹಾಯ ಮಾಡ್ಬೇಕು, ಸೋಲೋದಕ್ಕೆ ಹೇಳ್ಬಾರ್ದು. ನಂಗ್ ಗೊತ್ತು ನನಗ್ ಚಪಾತಿ ಮಾಡೋದಕ್ ಬರ್ತಾ ಇಲ್ಲ, ಈ ಜೀವನ ನಡ್ಸೋಕ್ ಬರ್ತಾ ಇಲ್ಲ ಅಂತ. ಆದ್ರೆ ಒಂದಿನ ಎಲ್ಲ ಸರಿ ಹೋಗುತ್ತೆ. ಈ ಚಪಾತಿ ಕೂಡ ಮತ್ ಜೀವನ ಕೂಡ. ಅರೆ ವಾ ವಾ ವಾ, ನನಗಂತೂ ವರ್ಷಗಳೇ ಬೇಕಾಯ್ತು ಈ ತರ ರೊಟ್ಟಿ ಮಾಡೋದ್ ಕಲಿಯಕ್ಕೆ. ಈ ಮಹಾರಾಣಿ ಹತ್ರ ಏನಾದ್ರೂ ಜಾದುಗಿದು ಇದ್ಯಾ ಹೇಗೆ? ಒಂದೇ ದಿನದಲ್ಲಿ ಇಷ್ಟು ಗುಂಡಾಗಿರೋ ರೊಟ್ಟಿನ ಮೆಚ್ಕೋಬೇಕು ಇಶಾ, ನೀನಂತೂ ಫಾಸ್ಟ್ ಲರ್ನರ್. ಪ್ರತಿದಿನ ಒಂದೊಂದು ಕಂಡು ಹಿಡಿತಾ ಇದ್ದಾರೆ, ಆದ್ರೆ ನಮ್ ಸಂಸ್ಕಾರನ ಬಿಡಬಾರ್ದು. ನಮ್ ಸೊಸೆ ಸುಂದರವಾಗಿ ಗುಂಡಾಗಿ ಚಪಾತಿ ಮಾಡಿರೋದನ್ನ ನೋಡಕ್ಕೆ ಖುಷಿ ಆಗುತ್ತೆ. ತಗೋ ಪುಟ್ಟಿ, ಎಲ್ರಿಗೂ ಕೊಡು. ಇವತ್ತು ಅಪ್ಪ ನನ್ನ ಕೈಯಾರೆ ಮಾಡಿರುವಂತ ಚಪಾತಿನ ತಿಂತಾರೆ ಫೈನಲಿ. ಇದೆ ಇವಳು ಸುಟ್ಟಾಕಿರೋ ಚಪಾತಿ. ಉಡುಪಿ ಕೃಷ್ಣ, ನಾನ್ ಸೋತೆ. ಒಂದೇ ರಾತ್ರಿಲಿ ಯಾರು ಕಲಿಯೋದಿಲ್ಲ ಇಷ್ಟು ಚೆನ್ನಾಗಿ ಚಪಾತಿ ಮಾಡೋದು. ರಾತ್ರಿಗೆ ಯಾರು ಕಲಿಯಲ್ಲ. ಸೂರಜ್, ನೀನು ಕೂಡ ನೀನ್ ಯಾರಿಗೋಸ್ಕರ ಸುಳ್ಳು ಹೇಳದ್ ಕಲ್ತಿದ್ಯಾ? ಈ ಚಪಾತಿಗಳು ಈ ಹುಡುಗಿ ಮಾಡಿದ್ದಲ್ಲ, ಸೂರಜ್ ಮಾಡಿದ್ದು.
ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋ ದುಡ್ಡಲ್ಲಿ ತಿನ್ನೋ ಅನ್ನ ತುಂಬ ಇಷ್ಟ ನನಗೆ. ಯಾವುದೋ ರಕ್ತ ದುಡ್ಡಲ್ಲ. ಗುಲಾಬ್ ಸಿಂಗ್ ಕೊಡೋ ಕೆಟ್ಟ ದುಡ್ಡಲ್ಲಿ ತಿನ್ನೋದಕ್ಕಿಂತ ವಿಷ ತಿನ್ನೋದೇ ಬೆಸ್ಟು ಅನಿಸುತ್ತೆ ನನಗೆ. ಬಾ. ತಗೋ ಮಗಳೇ, ತಗೋ. ಮೊದಲನೇ ಸಲ ಖುಷಿಯಾಗಿ ಕೊಡ್ತಾ ಇದ್ದೀನಿ. ಶಭಾಷ್. ನನ್ನ ಸೊಸೆ ಚೆನ್ನಾಗಿ ಚಪಾತಿ ಮಾಡದೇ ಇರ್ಬೋದು, ಆದರೆ ಇದಕ್ಕೆ ಪಟ್ಟಿರೋ ಶ್ರಮ ಹಾಗೂ ನಿಯತ್ತಿನ ರುಚಿ ಇದೆ. ಶಭಾಷ್ ಮಗಳೇ. ಇವಳು ಸುಟ್ಟು ಹಾಕಿರೋ ಚಪಾತಿಗಳನ್ನ ಇವಳೇ ತಿನ್ಬೇಕು. ನಿನ್ನೆ ರಾತ್ರಿ ತಿಂದ ಹಾಗೆ. ಅಮ್ಮ, ಇಷ್ಟೊಂದು ಮೋಸ ಹೋಗ್ಬಿಡಿ ನೀವು. ಇವಳು ಈ ರೊಟ್ಟಿನ ನಿನ್ನೆನೂ ತಿಂದಿಲ್ಲ, ಇವತ್ತೂ ತಿಂದಿಲ್ಲ. ಸೂರಜ್ ಇದಾರಲ್ಲ, ಇವಳಿಗೆ ಪಾಸ್ತಾ ಕೊಡ್ಸಿದ್ರು. ನಂಬಿಕೆ ಇಲ್ವಾ ನಿಮ್ಗೆ? ಇಲ್ಲಿ ನೋಡಿ, ಬಿಲ್ ಸೂರಜ್ ಪ್ಯಾಂಟ್ ಜೇಬಲ್ಲಿತ್ತು. ಪಾಸ್ತಾ ಅಯ್ಯೋ ತಲೆಹಟ್ಟೆ ಹುಡುಗಿ, ಮನೆಯಲ್ಲಿ ಚಿಕ್ಕೋರು ದೊಡ್ಡೋರು ನಿನ್ ಕೈಯಿಂದ ಊಟ ಮಾಡ್ಬೇಕು ಅಂತ ತಯಾರಿದ್ರೆ ನೀನ್ ಯಾವ ಮಹಾರಾಣಿ ಆಗಿದ್ಯಾ? ನಮ್ಗಳ ಕಣ್ಣಿಗೆ ಮಣ್ಣೆರ್ಚಿ ರಾತ್ರಿ ಪಾಸ್ತಾ ತಿನ್ನಕ್ ಹೋಗಿದ್ಯಲ್ಲ. ತಾಯಮ್ಮ ಅದಕ್ಕೆ ತಾಯಮ್ಮ, ಅದು ಈಶಾ ಅವ್ರನ್ನ ನಾನು ಕರ್ಕೊಂಡು ಹೋಗಿದ್ದೆ ಆಚೆ. ಅವರು ಬರೋಕ್ ರೆಡಿ ಇರಲಿಲ್ಲ, ಆದ್ರೂ ಬಲವಂತ ಮಾಡಿ ಕರ್ಕೊಂಡು ಉಡುಪಿ ಕೃಷ್ಣ, ಇದೊಂದೇ ಬಾಕಿ ಇತ್ತು. ನೀನ್ ಈ ಹುಡುಗಿಗೋಸ್ಕರ ಈ ತಾಯಮ್ಮನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಲ್ಲ. ಎಲ್ಲ ಇವಳೆ ಹೇಳ್ಕೊಟ್ಟಿರ್ಬೇಕು. ಇಲ್ಲ ತಾಯಮ್ಮ, ನೀನ್ ತಪ್ಪು ತಿಳ್ಕೊತಾ ಇದೀಯ. ಆತರ ಏನೂ ಇಲ್ಲ ತಾಯಮ್ಮ. ನಿನ್ನ ಏ ನಾವೆಲ್ಲ ಇಲ್ಲಿ ನೀನ್ ಸುಟ್ಟು ಹಾಕಿರೋ ಚಪಾತಿ ತಿಂತಾ ಇದ್ರೆ ನೀನ್ ಯಾವ ಮಹಾರಾಣಿ? ನಮ್ ಎಲ್ಲರ ಕಣ್ಣಿಗೂ ಮಣ್ಣೆರ್ಚಿ ಪಾಸ್ತಾ ತಿನ್ನಕ್ ಹೋಗಿದ್ಯಾ? ಅಲ್ಲ ಅದಕ್ಕೆ ಏನ್ ಮಾಡ್ ಭಾವಂದ್ರೆ ನೀವು ಮಧ್ಯದಲ್ಲಿ ಮಾತಾಡಬೇಡಿ. ಇದು ಹೆಂಗಸ್ರ ವಿಷಯ. ಇವಳು ನಮ್ ಮನೆಗ್ ಸೊಸೆ ಆಗಿ ಬಂದಿದ್ದಾಳೆ ತಾನೆ, ಹಾಗಂದ್ಮೇಲೆ ಇವಳಿಗೆ ಗೊತ್ತಿರ್ಬೇಕು ಈ ಮನೆಯಲ್ಲಿ ಕೆಲವು ರೀತಿ ನೀತಿ ನಿಯಮಗಳಿದೆ ಅಂತ. ಅದನ್ನೊಳಗೆ ಅರ್ಥ ಮಾಡಿಸ್ತಾ ಇದೀನಿ, ಗೊತ್ತಾಯ್ತಾ? ತಾಯಮ್ಮ ಸಮಾಧಾನ ಮಾಡ್ಕೋ, ಕೂತ್ಕೊ. ನೀನ್ ಮೊದ್ಲು ಕೂತ್ಕೋ, ಕೋಪ ಮಾಡ್ಕೋಬೇಡ, ಇಲ್ಲಾಂದ್ರೆ ನಿನ್ನ ಆರೋಗ್ಯ ಹಾಳಾಗತ್ತೆ. ಇದ್ರ ಮೊದ್ಲು ಈ ತರ ಯಾವತ್ತೂ ಆಗಿಲ್ಲ. ಈ ತಾಯಮ್ಮನ ಹತ್ರ ನೀನ್ ಏನೇ ಮುಚ್ಚಿಟ್ಟಿರ್ಬೋದು, ಆದ್ರೆ ಸತ್ಯ ಹೇಳು. ನೀನವಳು ಹೇಳಿದ್ದಕ್ಕೆ ತಾನೇ ನೀನವಳಿಗೆ ಹೊರಗಡೆ ಕರ್ಕೊಂಡು ಹೋಗಿದ್ದು. ಸಣ್ಣೋನಿದ್ದಾಗಿಂದನೂ ನನ್ ಕೈಯಾರೇನೆ ಊಟ ಮಾಡಿಸಿದೀನಿ. ಬಂದ ತಕ್ಷಣನೇ ಅವಳು ಸೆರಗಿ ಹಿಡ್ಕೊಂಡು ಓಡಾಡೋ ತರ ಮಾಡಿದಾಳೆ ಇವಳು ನಿಂಗೆ. ನಿನ್ನೆ ಪಾಸ್ತಾ ತಿನ್ಸಕ್ ಕರ್ಕೊಂಡು ಹೋಗಿದ್ಲು, ಇವತ್ ನಿನ್ ಹತ್ರ ಚಪಾತಿ ಮಾಡಿಸಿದಾಳೆ. ನನಗ್ ಗೊತ್ತು, ನಾಳೆ ನನ್ ವಿರುದ್ಧ ಎತ್ತಾಡಿ ಈ ಮನೇನ ಅವಳು ಅಧೀನ ಮಾಡ್ಕೊಬೇಕು ಅಂತಿದ್ದಾಳೆ. ಅದ್ ಯಾವತ್ತಿಗೂ ನಡೆಯೋದಿಲ್ಲ. ಇಲ್ಲ, ಆ ರೀತಿ ಏನೂ ಇಲ್ಲ. ತಾಯಮ್ಮ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಅವಳು ತಪ್ಪು ಏನೂ ಇರಲಿಲ್ಲ. ಅಮ್ಮ ಪ್ಲೀಸ್, ಈ ಸತಿ ಬಿಟ್ಬಿಡಿಯಲ್ಲ ಪ್ಲೀಸ್. ಇವತ್ತವರೆಗೂ ಅಮ್ಮ ಈಶಾಗೆ ಬರೀ ಮಾತಲ್ಲೇ ಹೊಡಿತಿದ್ಲು,
ಆದ್ರೆ ಇವತ್ತು ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಬಿಡಲ್ಲ ನೋಡ್ಕೊ. ಸುಮ್ನಿರು. ಏನ್ ಸುಮ್ನಿರು, ಇವತ್ತಂಕ ಅಮ್ಮ ನನ್ನನ್ನ ಚಟ್ನಿ ಮಾಡ್ತಿದ್ಲು. ಇವತ್ ಈ ಮಹಾರಾಣಿಗೆ ಪಾಸ್ತಾ ಮಾಡ್ತಾಳೆ. ಅಯ್ಯೋ ದೇವ್ರೆ, ಅಮ್ಮ ಈ ಗಂಗಾ ಕಾವೇರಿ ಎಲ್ಲಿಂದ ಬರ್ತಾ ಇದೆ? ಇದು ಮೋರಿ ಕೆಳಗಡೆಯಿಂದ ನೀರು ಬರ್ತಾ ಇದೆ. ಹಾ ಅಮ್ಮ, ಕಸ ತುಂಬೋಗಿರೋದ್ರಿಂದ ಗಲೀಜ್ ನೀರೆಲ್ಲ ಹರಿದ್ ಬರ್ತಾ ಇದೆ. ಏನಮ್ಮ ಮಹಾರಾಣಿ, ನಿನ್ನೆ ರಾತ್ರಿ ನೀನೇ ತಾನೇ ಪಾತ್ರೆ ತೊಳ್ದಿದ್ದು? ಪಾತ್ರೆ ತೊಳೆಯುವಾಗ ಅದ್ರಲ್ಲಿ ಬರೋ ಕಸನೆಲ್ಲ ಸಪ್ರೇಟ್ ಮಾಡಿದ್ಯಾ? ಕಸಾನ? ಹೌದು, ಎಂಜಿಲ್ ಕಸ. ಅಯ್ಯೋ ಹುಷಾರು. ಅಮ್ಮ ಅಮ್ಮ, ಇವಳು ಎಲ್ಲ ಎಂಜಿಲ್ ಕಸನೆಲ್ಲ ಅದ್ರಲ್ಲೇ ಬಿಟ್ಬಿಟ್ಟಿದ್ದಾಳೆ. ಅದಕ್ಕೆ ಇವಾಗದು ನೀರೆಲ್ಲ ಹಿಂಗ್ ಹೊರಗಡೆ ಬರ್ತಿದೆ ಅಮ್ಮ. ಆಗ್ಲಿ, ಏನು ತೊಂದ್ರೆ ಇಲ್ಲ. ಅದೇನಾಗಿದೆಯೋ ಅದನ್ನ ನಾನು ಸರಿ ಮಾಡ್ತೀನಿ. ನಿಲ್ಲು, ಅಲ್ಲೇ ನಿಲ್ಲು. ಇವಳೆ ತಾನೇ ಗಲೀಜ್ ಮಾಡಿಟ್ಟಿರೋದು, ಕ್ಲೀನು ಇವಳೆ ಮಾಡಬೇಕು. ತಾಯಮ್ಮ, ತಾಯಮ್ಮ ನಿಧಾನ. ತಪ್ಪ್ಯಾರು ಮಾಡ್ತಾರೋ ಶಿಕ್ಷೆನೂ ಅವರಿಗೆ ಕೊಡೋದು. ಇವಳೆ ತಾನೇ ಗಲೀಜ್ ಮಾಡಿಟ್ಟಿರೋದು, ಕ್ಲೀನು ಇವಳೆ ಮಾಡಬೇಕು. ಸರಿಯಾಗಿ ಕೆಲಸ ಮಾಡಕ್ ಆಗಲ್ವಾ ನಿನ್ಗೆ? ತಪ್ಪಾಯ್ತು ಯಜಮಾನ್ರೆ, ಕ್ಷಮಿಸ್ಬಿಡಿ. ಮಾಡಿದ ತಪ್ಪಿಗೆ ಶಿಕ್ಷೆ ಸಿಗುತ್ತೆ. ಲೇ ಸರಳ, ನಿನಗೇನ್ ಕಣ್ ಕಾಣಲ್ವೇನೆ? ಪಾಪ ಮಗುಗೆ ಕೈಕಾಲ್ ಮುರಿದೋಗಿರೋದು. ಇದಕ್ಕೆ ಶಿಕ್ಷೆ ಏನು ಅಂದ್ರೆ ಮಂಡಿ ಕಾಲೂರಿ ಇಡೀ ದಿನ ನೀನೊಬ್ಳೆ ಮನೆ ಒರೆಸ್ಬೇಕು. ಒಂದೇ ಒಂದ್ ಹನಿ ನೀರಿದ್ರೂ ನಾನೇನನ್ನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಕೃಷ್ಣ, ನಡಿ. ಉಡುಪಿ ಕೃಷ್ಣನ್ ಮೇಲಾಣೆ, ಈ ಜನ್ಮದಲ್ಲಿ ನೀನು ನನ್ನ ಸೊಸೆ ಆಗಕ್ಕಾಗೋದಿಲ್ಲ. ನಿನ್ನಿಂದ ನಾನು ಏನೇನು ಅನುಭವಿಸಿದೀನೋ ಅದ್ರದ್ದು ಪ್ರತಿಯೊಂದು ಸೇಡು ನಿನ್ನಿಂದ ತೀರ್ಸ್ಕೋತೀನಿ. ಇಷ್ಟು ಗಲೀಜನ್ನ ಈಶಾ ಅವ್ರು ಹೇಗೆ ಕ್ಲೀನ್ ಮಾಡ್ತಾರೆ? ಅವ್ರಿಗೆ ಯಾವುದೂ ಅಭ್ಯಾಸ ಇಲ್ಲ ಅನ್ನೋ